ಇವಾಗ ದಿನ ಒಂದೇ ಬಾರಿಗೇ ತುಂಬ ಜಾಸ್ತಿ 2 ಬೌಲು 1.5 ಬೌಲು ರೈಸ್ ತಿಂತಿದ್ದೀರಿ ಅಂತಂದರೆ ಒಂದು ಅರ್ಧ ಬೌಲು 1 ಬೌಲಷ್ಟು ರೈಸ್ ತಿಂದು 3 ಬಾರಿ 4 ಬಾರಿ ಅಂದರೆ ಸ್ವಲ್ಪ ಜಾಸ್ತಿ ಬಾರಿ ತಿಂತಾ ಬನ್ನಿ. ಆ ಕ್ವಾಂಟಿಟಿ ಜೊತೆಗೆ ಒಂದಿಷ್ಟು ಫಲವತ್ತತೆ ಆದ ಫ್ರೂಟ್ಸು ವೆಜಿಟೇಬಲ್ಸ್ ಈ ರೀತಿ ಆಹಾರ ಸೇವಿಸ್ತಾ ಬನ್ನಿ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಬೀಯಿಂಗ್ ಮಾಮ್ ಕನ್ನಡ. ಇವತ್ತಿನ ಈ ವಿಡಿಯೋದಲ್ಲಿ ಡೆಲಿವರಿ ಆದಮೇಲೂ ನಿಮ್ಮ ಹೊಟ್ಟೆಯಲ್ಲಿ ಏನೋ ಒಂದು 4-5 ತಿಂಗಳು ಮಗು ಇದೆ ಟೈಪ್ ಹೊಟ್ಟೆ ಯಾಕೆ ಉಳಿದಿರುತ್ತೆ, ಅದು ಯಾವಾಗ ಕಡಿಮೆ ಆಗುತ್ತೆ, ಮತ್ತು ಹೊಟ್ಟೆ ಈ ಬೆಲ್ಲಿ ಸುತ್ತ ಏನು ಫ್ಯಾಟ್ ಇರುತ್ತಲ್ಲ ಅದನ್ನು ಹೇಗೆ ಕರಗಿಸೋದು, ಇವೆಲ್ಲದ್ರ ಬಗ್ಗೆ ಕೆಲವೊಂದಿಷ್ಟು ಟಿಪ್ಸ್ಗಳನ್ನ ಡಿಸ್ಕಸ್ ಮಾಡೋಣ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈ ಡೆಲಿವರಿ ಆದಮೇಲೂ ತುಂಬ ಹೊಟ್ಟೆ ಉಳಿದಿರುತ್ತೆ, ಅಂದರೆ ಹೊಟ್ಟೆಲೇನೋ 4-5 ತಿಂಗಳು ಮಗು ಇದೆ ಅನ್ನೋ ಟೈಪ್ ಹೊಟ್ಟೆ ಉಳಿದಿರುತ್ತೆ. ಆ ರೀತಿ ಯಾಕಪ್ಪ ಅಂತಂದರೆ ಇದನ್ನೊಂದು ಸಿಂಪಲ್ಲಾಗಿ ಒಂದು ಎಕ್ಸಾಂಪಲ್ ಮುಖಾಂತರ ಹೇಳೋದಾದರೆ, ನಿಮ್ಮ ಹೊಟ್ಟೆನ ಒಂದು ಬಲೂನ್ ಟೈಪ್ ಒಂದು ಅಂದ್ಕೊಳ್ಳಿ. ಇವಾಗ ಬಲೂನ್ಗೆ ಗಾಳಿ ಹೇಗೆ ಊದ್ತಿರಲ್ಲ ಅದು ಸ್ಟ್ರೆಚ್ ಆಗ್ತಾ ಬಂದಿರುತ್ತೆ. ಇದೇ ಟೈಪು ನಿಮ್ಮ ಹೊಟ್ಟೆ ಕೂಡ ನಿಮ್ಮ ಮಗು ಹೇಗೆ ದೊಡ್ಡದಾಗ್ತಾ ಬಂದಿರುತ್ತೆ, ಹೊಟ್ಟೆ ಕೂಡ ಸ್ಟ್ರೆಚ್ ಆಗ್ತಾ ಬಂದಿರುತ್ತೆ. ಯಾವಾಗ ಈ ಮಗು ಡೆಲಿವರಿ ಆಗಿ ಹೊರಗಡೆ ಬರುತ್ತಲ್ಲ ಆವಾಗ ಅದು ಸ್ಲೋ ಆಗಿ ಶ್ರಿಂಕ್ ಆಗ್ತಾ ಬರುತ್ತೆ. ಇವಾಗ ಬಲೂನ್ ಒಳಗಿನ ಗಾಳಿ ತೆಗೆದ್ರಿ ಅಂತಂದರೆ ಸಡನ್ನಾಗಿ ಅದು ನಾರ್ಮಲ್ ಪೊಸಿಷನಿಗೆ ಬರಲ್ಲ, ಸ್ಲೋ ಆಗಿ ಕಡಿಮೆ ಆಗ್ತಾ ಬಂದಿರುತ್ತಲ್ಲ. ಸೊ ಅದೇ ಟೈಪ್ ಕೂಡ ಮಗು ಹೊರಗಡೆ ಬಂದ ಮೇಲೂ ಕೂಡ ಹೊಟ್ಟೆ ಸ್ಲೋ ಆಗಿ ಡಿಕ್ರೀಸ್ ಆಗ್ತಾ ಬರ್ತಿರುತ್ತೆ. ಇವಾಗ ಕೆಲವೊಂದಿಷ್ಟು ಜನಕ್ಕೆ 1 ವಾರ 10 ದಿನದಲ್ಲೇ ನಾರ್ಮಲ್ ಪೊಸಿಷನಿಗೆ ಬಂದುಬಿಡುತ್ತೆ. ಇನ್ನೂ ಕೆಲವೊಂದಿಷ್ಟು ಜನಕ್ಕೆ 3 ತಿಂಗಳು 4 ತಿಂಗಳವರೆಗೂ ತಗೋತಾ ಬಂದಿರುತ್ತೆ. ಅವರವರ ಬಾಡಿ ಪ್ರಕೃತಿ ಮೇಲೆ ಹೋಗ್ತಿರುತ್ತೆ, ಅದು ಕಡಿಮೆ ಆಗುತ್ತೆ. ಏನಪ್ಪ ನಂದು ಎಷ್ಟೊಂದು ಹೊಟ್ಟೆ ಉಳಿದ್ಬಿಟ್ಟಿದೆ ಅಂದ್ಕೊಂಡು ಟೆನ್ಷನ್ ಎಲ್ಲ ಬೇಡ. ಇದು ಒಂದಿಷ್ಟು ಹೊಟ್ಟೆ ಕಡಿಮೆ ಆದರೂ ಕೂಡ ಇವಾಗ ನೀವು ಈ ಪ್ರೆಗ್ನೆನ್ಸಿ ಜರ್ನಿಲಿ ನಿಮ್ಮ ಮಗುವಿನ ಆರೈಕೆಗೆ ಕೆಲವೊಂದು ತುಂಬ ಆಹಾರ ಎಲ್ಲ ಸೇವಿಸಿರ್ತೀರಿ. ಅದರಾಗಿಂದ ಒಂದಿಷ್ಟು ಫ್ಯಾಟ್ ಏನಿರುತ್ತಲ್ಲ ಹೊಟ್ಟೆ ಒಳಗೇ ಶೇಖರಣೆ ಆಗಿಬಿಟ್ಟಿರುತ್ತೆ. ದೇಹದಲ್ಲಿನ ಎಲ್ಲ ಫ್ಯಾಟ್ಗಿಂತ ಈ ಬೆಲ್ಲಿ ಫ್ಯಾಟ್ ಏನಿರುತ್ತಲ್ಲ ತುಂಬ ಹಾರ್ಡಾಗಿ ಗಟ್ಟಿಯಾಗಿರುತ್ತೆ. ಈ ಫ್ಯಾಟ್ ಕರಗಿಸೋಕೆ ನೀವು ಕೆಲವೊಂದಿಷ್ಟು ಒಳ್ಳೆ ರುಟೀನು ಟಿಪ್ಸು ಫಾಲೋ ಮಾಡಲೇಬೇಕಾಗುತ್ತೆ. ಅವೆಲ್ಲ ಟಿಪ್ಸ್ಗಳು ಯಾವ ಅಂದ್ಕೊಂಡು ಒಂದೊಂದಾಗಿ ನೋಡ್ಕೊತಾ ಹೋಗೋಣ. ಫಸ್ಟ್ ಒನ್, ಬ್ರೆಸ್ಟ್ ಫೀಡಿಂಗ್. ಎಸ್, ನೀವು ನಿಮ್ಮ ಮಗುಗೆ ಎದೆ ಹಾಲು ಕುಡಿಸೋದ್ರಿಂದನೇ 500-600 ಕ್ಯಾಲರೀಸ್ ಅಷ್ಟು ಬರ್ನ್ ಆಗುತ್ತೆ ಒಂದು ದಿನಕ್ಕಿದು. ಎಷ್ಟು ಚೆನ್ನಾಗಲ್ಲ, ಬರೀ ಮಲಗಿ ಕೂತ್ಕೊಂಡು ಹಾಲು ಕುಡಿಸೋದ್ರಿಂದ 500-600 ಕ್ಯಾಲರೀಸ್ ಬರ್ನ್ ಆಗುತ್ತೆ ಅಂತಂದರೆ ಹೌದು. ಈ ಹಾಲು ಕುಡಿಸೋದ್ರಿಂದ ನಿಮ್ಮ ಮಗುವಿನ ರೋಗ ನಿರೋಧಕ ಶಕ್ತಿ ಹೆಚ್ಚಾಗಿ ನಿಮ್ಮ ಮಗುವಿನ ದೇಹದ ಬೆಳವಣಿಗೆ ಒಳ್ಳೆಯದಾಗೋದಲ್ಲದೆ ನಿಮ್ಮ ದೇಹದ ತೂಕ ಇಳಿಸೋಕಾಯ್ತು, ಈ ಬೆಲ್ಲಿ ಸುತ್ತ ಇರೋ ಫ್ಯಾಟ್ ಕೂಡ ಕಡಿಮೆ ಆಗ್ತಾ ಬರುತ್ತೆ. ಸೊ ಹಾಗಾಗಿ ನಿಮ್ಮ ಮಗುಗೆ ಎಷ್ಟು ಹಾಲು ಕುಡಿಸ್ತಿರಲ್ಲ ಅಷ್ಟು ನಿಮಗೆ ಮತ್ತು ನಿಮ್ಮ ಮಗು ಇಬ್ರಿಗೂ ಸಹಾಯ ಆಗುತ್ತೆ. ನಿಮ್ದೇನಾದರೂ ಹಾಲು ಕಡಿಮೆ ಆಗಿತ್ತು ಅಂತಂದರೆ ಯಾವೆಲ್ಲ ಆಹಾರಗಳು ಸೇವಿಸಿದರೆ ನಿಮ್ಮ ಎದೆ ಹಾಲು ಹೆಚ್ಚಾಗುತ್ತೆ ಅನ್ನೋದ್ರ ಮೇಲೆ ನನ್ನ ಚಾನಲಲ್ಲಿ ವಿಡಿಯೋ ಇದೆ. ಹಾಗೆ ನೀವು ಎದೆ ಹಾಲು ಕುಡಿಸುವಾಗ ಯಾವ ಆಹಾರ ತಿನ್ನಬಾರ್ದು ಅನ್ನೋದ್ರ ಮೇಲೆ ಕೂಡ ಒಂದು ವಿಡಿಯೋ ಇದೆ. ಆ ವಿಡಿಯೋಗಳ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೇನೆ, ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ, ಹೆಲ್ಪ್ ಆಗುತ್ತೆ. ಸೆಕೆಂಡ್ ಟಿಪ್, ಮಸಾಜ್. ಇವಾಗ ಡೆಲಿವರಿ ಆದಮೇಲೆ 1-2-3 ತಿಂಗಳವರೆಗೂ ಇಡೀ ದೇಹನ ಮಸಾಜ್ ಸ್ವಲ್ಪ ಬಿಸಿ ಎಣ್ಣೆಲೆ ಮಸಾಜ್ ಮಾಡಿಸ್ಕೊಳ್ಳೋದ್ರಿಂದ ತುಂಬ ಸಹಾಯ ಆಗುತ್ತೆ. ಇವಾಗ ನೀವು ಒಂದು ಒಳ್ಳೆ ಸಿಟಿಯಲ್ಲಿದ್ದರೆ ಅಂತಂದರೆ ಪ್ರೊಫೆಷ್ನಲ್ ಕಡೆ ಮಾಡಿಸ್ಕೊಳ್ಳಿ, ಇಲ್ಲ ಮನೆಯಲ್ಲೇ ಯಾವುದಾದ್ರೂ ಸಹಾಯ ತಗೊಳ್ಳಿ. ಇಲ್ಲ ಎರಡೂ ಆಗೋದಿಲ್ಲ ಅಂತಂದರೆ ಸ್ವಲ್ಪ ಬಿಸಿ ಎಣ್ಣೆಲೆ ಜಸ್ಟ್ ನಿಮ್ಮ ಹೊಟ್ಟೆ ಏನಿರುತ್ತಲ್ಲ ಅದ್ರ ಸುತ್ತಲೇ ಮಸಾಜ್ ಮಾಡ್ಕೊಳ್ಳೋದ್ರಿಂದ ತುಂಬ ಬೆನಿಫಿಟ್ಸ್ ಇದ್ದಾವೆ. ಇವಾಗ ಮಸಲ್ಸ್ ಎಲ್ಲ ತುಂಬ ಸ್ಟ್ರೆಚ್ ಆಗಿರುತ್ತಲ್ಲ ಅದು ಶ್ರಿಂಕ್ ಆಗೋ ಸಹಾಯ ಆಗುತ್ತೆ, ಮತ್ತು ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ, ಬೇಗ ಫ್ಯಾಟ್ ಏನಿರುತ್ತಲ್ಲ ಸುತ್ತ ಬಾಡಿಗೆಲ್ಲ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಸೊ ಹಾಗಾಗಿ ವಾರಕ್ಕೆ 2 ಬಾರಿ ಆದ್ರೂ ಈ ರೂಟೀನ್ನ ಫಾಲೋ ಮಾಡ್ತಾ ಬನ್ನಿ. ಹಾಗೆ ಕೆಲವೊಬ್ಬರಿಗೆ ಡೆಲಿವರಿ ಆದಮೇಲೆ ಈ ಮಲಬದ್ಧತೆ ತೊಂದರೆ ಕೂಡ ಆಗ್ತಿರುತ್ತೆ. ಈ ಹೊಟ್ಟೆ ಮಸಾಜ್ ಮಾಡ್ಕೊಳ್ಳೋದ್ರಿಂದ ಅದು ಕೂಡ ಕಡಿಮೆ ಆಗಿ ಚೆನ್ನಾಗಿ ಡೈಜೆಷನ್ ಆಗುತ್ತೆ. ಥರ್ಡ್ ಟಿಪ್, ಬೆಲ್ಲಿ ರ್ಯಾಪ್ಸ್. ಇವಾಗ ಹೊಟ್ಟೆ ಬಟ್ಟೆ ಕಟ್ಕೊಳ್ಳೋದು ಅವೆಲ್ಲ ನಮ್ಮ ಅಜ್ಜಿ ಕಾಲದಿಂದಲೂ ಇದು ಪದ್ಧತಿ ಇದೆ. ಇವಾಗ ಇದನ್ನು ಕಟ್ಕೊಳ್ಳೋದು ಯಾಕಪ್ಪ ಅಂತಂದರೆ ಈ ಫುಲ್ ಸ್ಟ್ರೆಚ್ ಆಗಿರುತ್ತಲ್ಲ ಆ ಸ್ಕಿನ್ನು ನಾವು ಟೈಟಾಗಿ ಏನು ಕಟ್ಕೊಳ್ಳಿಲ್ಲ ಅಂತಂದರೆ ಜೋತ್ ಬಿದ್ದಂಗೆ ಆಗುತ್ತೆ. ಸೊ ಹಾಗಾಗಿ ಟೈಟಾಗಿ ಬಟ್ಟೆ ಕಟ್ಕೊಳ್ಳೋದ್ರಿಂದ ಅದು ಬ್ಯಾಕ್ ಟು ನಾರ್ಮಲ್ ಪೊಸಿಷನಿಗೆ ಬರುತ್ತೆ, ಸ್ಕಿನ್ ಜೋತ್ ಬಿದ್ದಂಗೆ ಆಗೋದಿಲ್ಲ, ಮತ್ತು ಬ್ಯಾಕಿಗೆ ಕೂಡ ಒಳ್ಳೆ ಸಪೋರ್ಟ್ ಸಿಗುತ್ತೆ, ನಿಮ್ಮ ಪಾಶ್ಚರ್ ಕೂಡ ಚೆನ್ನಾಗಿ ಮೇಂಟೈನ್ ಆಗುತ್ತೆ. ಸೊ ಹಾಗಾಗಿ 1-7-8 ತಿಂಗಳವರೆಗೂ ಈ ಬಟ್ಟೆ ಕಟ್ಕೋತಾ ಬನ್ನಿ. ಇಲ್ಲ ಅಂತಂತಂದರೆ ಮಾರ್ಕೆಟಲ್ಲಿ ಒಳ್ಳೆ ಬೆಲ್ಟ್ ಸಿಗ್ತಾವೆ ಇವಾಗ, ಪೋಸ್ಟ್ ಪ್ರೆಗ್ನೆನ್ಸಿ ಬೆಲ್ಟ್ಸ್ ಅವೆಲ್ಲ ತುಂಬ ಚೆನ್ನಾಗಿರ್ತಾವೆ, ಅದನ್ನು ಕೂಡ ನೀವು ಯೂಸ್ ಮಾಡ್ಬೋದು. ಫೋರ್ತ್ ಟಿಪ್, ಗುಡ್ ನ್ಯೂಟ್ರಿಷನ್ ಫುಡ್.
ನೀವು ಒಂದು ಒಳ್ಳೆಯ ಆಹಾರ ಸೇವಿಸೋದರಿಂದ ಕೂಡ ಇವಾಗ ನಿಮ್ದು ಫ್ಯಾಟ್ ಕಡಿಮೆ ಆಗ್ತಾ ಬರುತ್ತೆ. ಇವಾಗ ನೀವು ಅತಿ ಹೆಚ್ಚು ಶುಗರ್ ಐಟಮ್ಸ್ ಆಯಿತು ಇಲ್ಲ ತುಂಬ ಕಾರ್ಬೋಹೈಡ್ರೇಟ್ಸ್ ಇರೋಂಥ ಆಹಾರ ಸೇವಿಸೋಕ್ಕೆ ಹೋಗಬೇಡಿ. ಆದಷ್ಟು ಶುಗರಿ ಐಟಮ್ಸ್ನ ಸ್ಕಿಪ್ ಮಾಡ್ತಾ ಬನ್ನಿ. ಒಳ್ಳೆ ಫ್ರೂಟ್ಸು ವೆಜಿಟೇಬಲ್ಸು ತಿಂತಾ ಬನ್ನಿ. ನಿಮ್ಮ ಪ್ಲೇಟ್ ಏನಿರುತ್ತಲ್ಲ ಫುಲ್ ಕಲರ್ಫುಲ್ ಆಗಿರಬೇಕು. ಗ್ರೀನು, ಇವಾಗ ಕ್ಯಾರೆಟು, ಟೊಮ್ಯಾಟೊ, ಈ ರೀತಿ ರೆಡ್ ಕಲರ್ಫುಲ್ ಅಂತ ಆಹಾರ ಅಂದರೆ ಫ್ರೆಶ್ ಅಂದರೆ ವೆಜಿಟೇಬಲ್ಸು ಫ್ರೂಟ್ಸ್ನಲ್ಲೇ ಕಲರ್ಫುಲ್ ಆಗಿರಬೇಕು. ಈ ರೀತಿ ಒಂದು ಆಹಾರ ಸೇವಿಸೋದ್ರಿಂದ ನಿಮ್ಮದು ಫ್ಯಾಟ್ ಕೂಡ ಕಡಿಮೆ ಆಗುತ್ತೆ. ನಿಮಗೊಂದು ಒಳ್ಳೆ ಕ್ವಾಲಿಟಿ ಆದಂಥ ಆಹಾರ ಸಿಗುತ್ತೆ. ಇದು ಒಂದೇ ಒಂದು ಅರ್ಥ ಅಂತಂದರೆ ಕ್ವಾಂಟಿಟಿ ಕಡಿಮೆ ಮಾಡಿ ಕ್ವಾಲಿಟಿ ಹೆಚ್ಚು ಮಾಡಿ ನಿಮ್ಮ ಆಹಾರದ. ಒಂದು ಒಳ್ಳೆ ಆಹಾರ ಸೇವಿಸೋದರಿಂದ ನಿಮ್ಮ ದೇಹದ ಅನ್ನೆಸೆಸರಿ ಫ್ಯಾಟ್ ಲಾಸ್ ಆಗೋದ್ರ ಅಲ್ಲದೆ ನಿಮ್ಮ ಮಗು ಕೂಡ ಒಂದು ಒಳ್ಳೆ ಕ್ವಾಲಿಟಿ ಆದಂಥ ಹಾಲು ಸಿಗುತ್ತೆ. 5th ಒನ್, ಹೈಡ್ರೇಟ್. ಅತಿ ಹೆಚ್ಚು ನೀರು ಕುಡಿಯೋದ್ರಿಂದ ನಿಮ್ಮ ದೇಹದಲ್ಲಿ ಟಾಕ್ಸಿಕ್ ಕಂಟೆಂಟ್ ಏನಿರುತ್ತಲ್ಲ ಅದು ಫ್ಲಶ್ ಔಟ್ ಆಗುತ್ತೆ. ಇವಾಗ ಕೆಲವೊಬ್ಬರಿಗೆ ತುಂಬ ಜಾಸ್ತಿ ನೀರು ಕುಡಿಯೋಕ್ಕೆ ಇಷ್ಟ ಆಗ್ತಿದ್ದಿಲ್ಲ ಅಂತಂದರೆ ನೀವು ನೀರೊಳಗೇ ಜೀರಿಗೆ ಆಯಿತು ಇಲ್ಲ ಸೋಪು, ಅಜ್ವಾನ ಇವೆಲ್ಲ ಒಂದೊಂದು ಸ್ಪೂನ್ 2 ಸ್ಪೂನು ಹಾಕಿ ಕುದಿಸಿ ಟೀ ಟೈಪ್ ಕುಡಿಬೋದು. ಇವಾಗ ಬೆಳಗ್ಗೆ ಸಾಯಂಕಾಲ ಟೀ ಸ್ಕಿಪ್ ಮಾಡಿ ಟೀ ಜಾಗಕ್ಕೇ ಇವನ್ನ ಕುಡಿತಾ ಬನ್ನಿ. ಇದರಿಂದ ಕೂಡ ನಿಮ್ಮ ಬೆಲ್ಲಿ ಫ್ಯಾಟ್ ಕಡಿಮೆ ಆಗುತ್ತೆ. ಈ ಅಜ್ವಾನ, ಸೋಪು ಮತ್ತು ಈ ಜೀರಿಗೆಯಿಂದ ಕೂಡ ನಿಮ್ಮ ಹಾಲಿನ ಉತ್ಪತ್ತಿ ಹೆಚ್ಚಾಗುತ್ತೆ. ವಾಕಿಂಗ್ ಬೆಳಗ್ಗೆ ಮತ್ತು ಸಾಯಂಕಾಲ ಒಂದು ಅರ್ಧ ಗಂಟೆ ಅದನ್ನು ವಾಕಿಂಗ್ ಮಾಡ್ತಾ ಬನ್ನಿ. ಈ ವಾಕಿಂಗ್ ಮಾಡೋದರಿಂದ ನಿಮ್ಮ ದೇಹದಲ್ಲಿನ ಒಂದು 500-600 ಕ್ಯಾಲರೀಸ್ ಅಷ್ಟು ಬರ್ನ್ ಆಗುತ್ತೆ. ಇವಾಗ ಫಸ್ಟ್ ಟೈಮ್ ಮಾಮ್ ಆಗಿದ್ರಿ ಅಂತಂದರೆ ನಿಮಗೆ ತುಂಬ ಒಂದೇ ಜಾಗದಲ್ಲಿ ಕೂತ್ಕೊಳ್ಳೋದ್ರಿಂದ ಈ ಪೋಸ್ಟ್ ಪಾರ್ಟಮ್ ಡಿಪ್ರೆಷನ್ ಟೈಪ್ ಆಗ್ತಿರುತ್ತೆ. ಹೊರಗಡೆ ಹೋದ್ರಿ ಅಂತಂದರೆ ಫ್ರೆಶ್ ಗಾಳಿ ಸಿಗು ಒಂದು ಮೂಡ್ ಫ್ರೆಶನ್ ಆಗುತ್ತೆ. ಅಲ್ಲೇ ಯಾರಾದರೂ ಇದ್ರೆ ಅವ್ರ ಜೊತೆ ಮಾತಾಡೋದ್ರಿಂದ ಒಂದಿಷ್ಟು ಫೀಲಿಂಗ್ಸ್ ಶೇರ್ ಆಗ್ತವೆ. ಇದ್ರ ಜೊತೆಗೆ ನೀವು ನಿಮ್ಮ ಮಗುನ ಕೂಡ ಸ್ಟ್ರಾಲಲ್ಲಿ ತೊಗೊಂಡೋಗ್ಬೋದು. ಇದರಿಂದ ನಿಮ್ಮ ಮಗು ಕೂಡ ಬೆಳಗ್ಗೆ ಹೊತ್ತಾದರೆ ವಿಟಮಿನ್ ಡಿ ಸಿಗುತ್ತೆ, ಅದು ಕೂಡ ಫ್ರೆಶ್ ಆಗುತ್ತೆ. ಸೊ ಒಂದು 3-4 ತಿಂಗಳವರೆಗೂ ಆದ್ರೂ ಬೆಳಗ್ಗೆ ಮತ್ತು ಸಾಯಂಕಾಲ 2 ಟೈಮ್ ವಾಕಿಂಗ್ ಮಾಡ್ತಾ ಬನ್ನಿ. ಇವಾಗ ತುಂಬ ಜನ ಡೆಲಿವರಿ ಆದಮೇಲೆ ನಾವು ತುಂಬ ದಪ್ಪ ಆಗಿದ್ದೀನಿ ಅಂದ್ಕೊಂಡು ಡಯಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಫುಲ್ ಒಂದು ಡೇಲಿ 1 ಬಾರಿ 2 ಬಾರಿ ಅಷ್ಟೇ ಈ ಊಟ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರ್ತಾರೆ. ಈ ರೀತಿ ಮಾಡೋದು ತುಂಬ ದೊಡ್ಡ ತಪ್ಪಾಗುತ್ತೆ. ನೀವು ಎಷ್ಟು ಉಪವಾಸ ಆಗ್ತಿರಲ್ಲ ಅಷ್ಟು ನಿಮ್ಮ ದೇಹದಲ್ಲಿ ಹೊಟ್ಟೆಯಲ್ಲೆಲ್ಲ ಗ್ಯಾಸ್ ರಿಲೀಸ್ ಆಗೋಕ್ಕೆ ಸ್ಟಾರ್ಟ್ ಆಗಿ ಇದರಿಂದ ನಿಮ್ಮ ಹೆಲ್ತ್ ಅಪ್ಸೆಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಮತ್ತು ಅನ್ನೆಸರಿಯಾಗಿ ವೇಟ್ ಗೇನ್ ಆಗುತ್ತೆ. ಕ್ವಾಂಟಿಟಿ ಕಡಿಮೆ ಮಾಡಿ ಕ್ವಾಲಿಟಿ ಹೆಚ್ಚು ಮಾಡಿ. ಇವಾಗ ದಿನ ಒಂದೇ ಬಾರಿಗೇ ತುಂಬ ಜಾಸ್ತಿ 2 ಬೌಲು 1.5 ಬೌಲು ರೈಸ್ ತಿಂತಿದ್ದೀರಿ ಅಂತಂದರೆ ಒಂದು ಅರ್ಧ ಬೌಲು 1 ಬೌಲಷ್ಟು ರೈಸ್ ತಿಂದು 3 ಬಾರಿ 4 ಬಾರಿ ಅಂದರೆ ಸ್ವಲ್ಪ ಜಾಸ್ತಿ ಬಾರಿ ತಿಂತಾ ಬನ್ನಿ. ಆ ಕ್ವಾಂಟಿಟಿ ಜೊತೆಗೆ ಒಂದಿಷ್ಟು ಫಲವತ್ತತೆ ಆದ ಫ್ರೂಟ್ಸು ವೆಜಿಟೇಬಲ್ಸ್ ಈ ರೀತಿ ಆಹಾರ ಸೇವಿಸ್ತಾ ಬನ್ನಿ. ಎಕ್ಸ್ಟ್ರೀಮಾಗಿ ತುಂಬಾ ಡಯಟ್ ಮಾಡ್ತೀನಿ ಅಂದ್ಕೊಂಡು ಊಟ ಅದೆಲ್ಲ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಇದರಿಂದ ನಿಮ್ಮ ಆರೋಗ್ಯ ಅಪ್ಸೆಟೂ ಆಗುತ್ತೆ ಮತ್ತು ನಿಮ್ಮ ಮಗುವಿನ ಆರೋಗ್ಯ ಕೂಡ ಅಪ್ಸೆಟ್ ಆಗುತ್ತೆ. ನಿಮ್ಮ ಆರೋಗ್ಯ ನಿಮಗೆ ಇಂಪಾರ್ಟೆಂಟ್ ಅಲ್ದಿಲ್ಲ ಅಂತಂದರೆ ನಿಮ್ಮ ಮಗು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದರೆ ನೀವೆಷ್ಟು ಆರೋಗ್ಯವಾಗಿರ್ತೀರಿ ಅಷ್ಟು ನಿಮ್ಮ ಮಗು ಕೂಡ ಆರೋಗ್ಯವಾಗಿರುತ್ತೆ. ಸೊ ನಿಮ್ಮ ಆರೋಗ್ಯ ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಡೈಲಿ ಬೆಳಗ್ಗೆ ಒಂದು 5-10 ನಿಮಿಷಗಳ ಕಾಲ ಯೋಗ ಪ್ರಾಕ್ಟೀಸ್ ಮಾಡ್ತಾ ಬನ್ನಿ. ಈ ಜೋರಾಗಿ ಉಸಿರು ತೊಗೊಂಡು ಉಸಿರು ಬಿಡೋದ್ರಿಂದ ಹೊಟ್ಟೆಯೆಲ್ಲ ಮಸಲ್ಸ್ಗೆಲ್ಲ ಒಂದು ಎಕ್ಸಸೈಸ್ ಸಿಗುತ್ತೆ ಮತ್ತು ಅವಕ್ಕೆಲ್ಲ ಆ್ಯಕ್ಟಿವೇಟ್ ಆಗಿ ಅದ್ರ ಸುತ್ತ ಇರೋ ಫ್ಯಾಟ್ ಎಲ್ಲ ಬರ್ನ್ ಆಗುತ್ತೆ. ಒಂದು ಆರೋಗ್ಯಕರ ನಿದ್ದೆ ಮಾಡೋಕ್ಕೆ ಟ್ರೈ ಮಾಡಿ. ಸ್ಟಾರ್ಟಿಂಗಲ್ಲಿ ಒಂದು 3-4 ತಿಂಗಳವರೆಗೂ ಮಗು ಯಾವಾಗ ಮಲಗುತ್ತಲ್ಲ ಆವಾಗ ಮಗು ಜೊತೆನೇ ಮಲಗಿ ಒಂದು ಒಳ್ಳೆ ನಿದ್ದೆ ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇದಿಷ್ಟು ಟಿಪ್ಸ್ಗಳನ್ನೆಲ್ಲ ಫಾಲೋ ಮಾಡ್ತಾ ಬನ್ನಿ. ಫಿಕ್ಸ್ ಆದಂಥ ನಿಮ್ಮದೇ ಆದ ಒಂದು ರುಟೀನ್ ಫಿಕ್ಸ್ ಮಾಡ್ಕೊಳ್ಳಿ. ಟೈಮ್ ಟೇಬಲ್ ಮೇಂಟೈನ್ ಮಾಡಿ, ಫುಡ್ ಚಾರ್ಟ್ ಇಟ್ಕೊಳ್ಳಿ. ಇವೆಷ್ಟು ನೀವು ಡಿಸಿಪ್ಲೈನಾಗಿ ಮೇಂಟೈನ್ ಮಾಡ್ತಿರಲ್ಲ ಅಷ್ಟು ನಿಮ್ಮ ಆರೋಗ್ಯ ಆಯಿತು, ನಿಮ್ಮ ದೇಹ ಆಯಿತು ಚೆನ್ನಾಗಿರುತ್ತೆ. ನಿಮ್ಮ ಮಗುವಿನ ಆರೈಕೆಗೆ ಬೇಕಾದಂಥ ವೀಡಿಯೋಸ್ಗಳಂತೂ ನನ್ನ ಚಾನಲಲ್ಲಿ ನಾನು ರೆಗ್ಯುಲರಾಗಿ ಅಪ್ಡೇಟ್ ಮಾಡ್ತಾ ಇರ್ತೇನೆ. ಚಾನಲ್ನ ಸಬ್ಸ್ಕ್ರೈಬ್ ಆದರೆ ನಿಮ್ಗೆ ತುಂಬ ಸಹಾಯ ಆಗುತ್ತೆ. ಈ ಮಾಹಿತಿ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.